ಹೆಲ್ದಿ ವರ್ಷನ್ ಆಫ್ ಮ್ಯಾಗಿನ ಮಾಡೋಣ ಇವತ್ತು. ಶಾವಿಗೆ ಉಪ್ಪಿಟ್ಟನ್ನ ಒಂದು ಸ್ವಲ್ಪ ವೆರೈಟಿ ಸ್ಟೈಲಲ್ಲಿ. ಒಂದು ಬೌಲಿಗೆ ನೀವೇನು ಮಾಡಿ, ಒಂದು ಸ್ವಲ್ಪ ವಾಟರು, ಅದಕ್ಕೊಂದು ಸ್ವಲ್ಪ ಉಪ್ಪು, ನೀವು ಯಾವ ಶಾವಿಗೆ ತೊಗೋತೀರ ಅದನ್ನ ಆ್ಯಡ್ ಮಾಡಿ, ಮೇಲ್ಗಡೆಯಿಂದ ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ, ಒಂದು ಬಾಯ್ಲ್ ಆಗೋ ಮಟನೂ ಒಂದು ಕುದಿಸ್ಕೊಳ್ಳಿ. ಅದಾದಮೇಲೆ ಅದನ್ನ ಫುಲ್ಲು ಸ್ಟ್ರೈನ್ ಮಾಡ್ಕೋಬೇಕು. ನೀರನ್ನ ಸ್ಟ್ರೈನ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನು ಆ್ಯಡ್ ಮಾಡಿ. ಯಾಕಂದರೆ ಅದು ಮೆತ್ಕೋಬಾರ್ದಲ್ವ, ಒಂದು ಸ್ವಲ್ಪ ಉದುರಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಅದಕ್ಕೆ ಮೇಲಿಂದ ತಣ್ಣೀರನ್ನ ಆ್ಯಡ್ ಮಾಡಿದರೆ ತುಂಬ ಉದುರಾಗಿ ಬರುತ್ತೆ. ಟೇಸ್ಟಿಗೆ ಒಂದು ಸ್ವಲ್ಪ ಲೆಮನ್ನು ಅದಕ್ಕೆ ಆ್ಯಡ್ ಮಾಡಿ. ಲೆಮನ್ ಹಾಕಿದ್ರೆ ಉದುರಾಗಿ ಆಗುತ್ತೆ ಮತ್ತು ತುಂಬ ಮೆತ್ಕೊಳೋದಿಲ್ಲ, ಆಗೋದಿಲ್ಲ. ನೆಕ್ಸ್ಟ್ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆನ ಆ್ಯಡ್ ಮಾಡಿ ಅದನ್ನು ಸಿಡಿಯೋಕ್ಕೆ ಬಿಡಿ. ನೆಕ್ಸ್ಟು ಶೇಂಗಾ ಕಾಳು ಮತ್ತು ಕಡಲೆಕಾಳು ಎರಡನ್ನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ನೆಕ್ಸ್ಟು ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ, ನಮ್ಮ ಹರ್ಷನೂ ತಿಂತಾನೆ ಅಂತ ಹೇಳಿ. ನೀವು ಖಾರ ಬೇಕು ಅಂದರೆ ಜಾಸ್ತಿನೇ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಅದನ್ನ ಸೈಡಿಗೆ ತೆಗೆದಿಟ್ಟಿದ್ವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ಉದ್ರಾಗಿ ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ. ನನಗೆ ಉಪ್ಪು ಅರಿಶಿನ ಹಾಕ್ಕೊಳ್ಳೋದು ಫಸ್ಟೇ ಆಯಿಲಲ್ಲೇ ಹಾಕ್ಕೋಬೇಕಿತ್ತು, ನಂಗೆ ನೆನಪಿರಲಿಲ್ಲ, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಂಡಿದ್ರೆ ತುಂಬ ಟೇಸ್ಟಿಯಾಗಿರೋ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ಥರ ಒಂದು ಸತಿ ಮಾಡಿ ಟ್ರೈ ಮಾಡಿ. ಮ್ಯಾಗಿ ಮತ್ತು ನೆನೆಸೋದೇ ಇಲ್ಲ ನೀವು, ಅಷ್ಟು ಚೆನ್ನಾಗಿರುತ್ತೆ ಇದು.